ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನು ಪದ್ಮನಾಭನಗರ ನಿವಾಸದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿರುವಂಥದ್ದು. ಈಗ ಅವರ ಅಂತಿಮ ಯಾತ್ರೆಯ ವಾಹನ ಕೂಡ ಸಿದ್ಧತೆಯನ್ನು ಮಾಡ್ತಾ ಇರುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಿ, ಈಗಾಗಲೇ ಅವರ ನಿವಾಸದ ಬಳಿ ಈಗ ಅಂತಿಮ ಯಾತ್ರೆಯ ವಾಹನಕ್ಕೆ ಈಗಾಗಲೇ ಹೂವಿನ ಅಲಂಕಾರಗಳನ್ನು ಮಾಡ್ತಾ ಇರುವಂಥದ್ದು. ಏನು ಈಗ ಇನ್ನೇನು ಅರ್ಧ 1 ಗಂಟೆಯಲ್ಲಿ ಈಗ ಮನೆಯಿಂದ ಮೌಂಟ್ ಕಾರ್ಮಲ್ ಆಟದ ಮೈದಾನದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿರುವಂಥದ್ದು. ಈಗಾಗಲೇ ಈ ಒಂದು ಅಂತಿಮ ಯಾತ್ರೆ ಬಸ್ನ ಸಿದ್ಧತೆಯಲ್ಲಿ ಸಿಬ್ಬಂದಿಗಳು ಮಾಡ್ತಾ ಇರುವಂಥದ್ದು. ಬಸ್ಗೆ ಏನು ಹೂವಿನ ಅಲಂಕಾರವನ್ನು ಮಾಡಲಾಗ್ತಾ ಇರುವಂಥದ್ದು. ತೆರೆದ ವಾಹನದಲ್ಲಿ ಅವರ ಒಂದು ಪಾರ್ಥಿವ ಶರೀರವನ್ನು ಇಡಲಾಗುತ್ತೆ. ಇದರಲ್ಲಿ ಏನು ಬೆಂಗಳೂರಿನಿಂದ ಹೊಳೆನರಸೀಪುರ ಹಾಸನದವರೆಗೂ ಅಂತಿಮ ಯಾತ್ರೆಗೆ ಏನು ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು. ಅದರಲ್ಲಿ ಸಾರ್ವಜನಿಕ ದರ್ಶನಕ್ಕೆ ತೆರೆದ ವಾಹನದಲ್ಲಿ ಅಂದರೆ ಕಾಣಿಸುವಂತಹ ರೀತಿಯಲ್ಲಿ ಒಂದು ವಾಹನವನ್ನು ಈಗ ರೆಡಿ ಮಾಡಿರುವಂಥದ್ದು. ಈಗಾಗಲೇ ಅದರ ತಯಾರಿಯನ್ನು, ಹೂವಿನ ಅಲಂಕಾರವನ್ನು ಈಗಾಗಲೇ ಸಿಬ್ಬಂದಿಗಳು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪೂರ್ಣಗೊಳಿಸಲಿದ್ದಾರೆ. ಇದಾದ ಬಳಿಕ ಏನು ಮನೆಯಲ್ಲಿ ಏನು ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿದೆ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನು, ಇದರಲ್ಲಿ ಇಟ್ಟು ನೇರವಾಗಿ ಈಗ ಏನು ಕಾರ್ಮಲ್ ಆಟದ ಮೈದಾನಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲಿಂದ ಸುಮಾರು ಮಧ್ಯಾಹ್ನ 12:30 1 ಗಂಟೆವರೆಗೂ ಆಟದ ಮೈದಾನದಲ್ಲಿ ಸಾರ್ವಜನಿಕ ದರ್ಶನದ ಬಳಿಕ ಈ ಒಂದು ಬಸ್ನಲ್ಲಿ ಅಂದರೆ ಅಂತಿಮ ಯಾತ್ರೆಯನ್ನು ಕೈಗೊಳ್ಳಲಾಗುತ್ತೆ. ನೆಲಮಂಗಲ, ಕುಣಿಗಲ್ಲು, ಯಡಿಯೂರು, ಬೆಳ್ಳೂರು ಕ್ರಾಸು, ಕದ್ಬಳ್ಳಿ, ಹೊಳೆನರಸೀಪುರ ಸಂಜೆ 7 ಗಂಟೆ ಅಷ್ಟರೊಳಗೆ ಹೊಳೆನರಸೀಪುರ ಹೋಗಲಾಗುತ್ತೆ. ಹೀಗಾಗಿ ಈ ಒಂದು ವಾಹನ ಸಂಪೂರ್ಣವಾಗಿ ಗ್ಲಾಸಿಂದ ಇರುವಂಥದ್ದು. ಜೊತೆಗೆ ಸಾರ್ವಜನಿಕರಿಗೆ ಕಾಣಿಸುವಂಥ ರೀತಿಯಲ್ಲಿ ಅವರ ಒಂದು ಪಾರ್ಥಿವ ಶರೀರವನ್ನು ಸಾರ್ವಜನಿಕರಿಗೆ ಕಾಣಿಸುವಂಥ ರೀತಿಯಲ್ಲಿ ಮಾಡಿರುವಂಥದ್ದು. ಈಗಾಗಲೇ ಹೂವಿನ ಅಲಂಕಾರ ಕೂಡ ಪೂರ್ಣಗೊಳ್ತಾ ಇರುವಂಥದ್ದು. ಹೀಗಾಗಿ ಅಂತಿಮ ಸಿದ್ಧತೆಗಳನ್ನು ಇನ್ನೊಂದು ಗಂಟೆಯಲ್ಲಿ ಈ ಒಂದು ವಾಹನಕ್ಕೆ ಹೂವಿನ ಅಲಂಕಾರ ಪೂರ್ಣಗೊಳಿಸಿದ ನಂತರ ಒಂದು ಅಂತಿಮ ಯಾತ್ರೆ ಆಟದ ಮೈದಾನದ ತನಕ ಹೋಗಲಿದೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.